ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಿನ್ನೆ ವ್ಯಾಲೆಂಟೈನ್ಸ್ ಡೇ ಆಯಿತು. ನೆನ್ನೆ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕೆ ಮನಸ್ಸಿರಲಿಲ್ಲ, ಮಾಡಲಿಲ್ಲ. ಸೊ ಮಾಡ್ತಾಯಿದ್ದೀನಿ. ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ, ನೀವೆಲ್ಲ ಕ್ವಶನ್ ಕೇಳ್ತಿದ್ರಿ ಇನ್ಸ್ಟಾದಲ್ಲಿ. ನಂಗೆ ಒಂದಿಬ್ಬರು ಮೆಸೇಜ್ ಮಾಡಿದ್ದಾರೆ, ನಿಮ್ಮದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ. ಮತ್ತು ಫ್ಯಾಮಿಲಿ ರಿಲೇಟೆಡ್ ತುಂಬ ಕಮೆಂಟ್ಸ್ ಬಂದಿದೆ. ಅದಕ್ಕೆಲ್ಲ ಸ್ವಲ್ಪ ಟೈಮ್ ಬೇಕು, ರಿಪ್ಲೈ ಮಾಡ್ತೀನಿ. ಆ್ಯಂಡ್ ನಮ್ಮ ಕೆಲವೊಬ್ರು ಹೇಳಿದರು ಪಿಕ್ ಹಾಕಿ, ನಿಮ್ಮ ಫ್ಯಾಮಿಲಿ ಪಿಕ್ ಹಾಕಿ ಅಂದ್ಬಿಟ್ಟು ನನಗೆ ಕಮೆಂಟ್ಸ್ ಬಂದಿತ್ತು. ಸ್ಟಾರ್ಟಿಂಗಲ್ಲೇ ಬಂದಿತ್ತು, ಇವಾಗ ರೀಸೆಂಟಾಗಿ ಯಾವುದೂ ಬಂದಿಲ್ಲ. ಸ್ಟಾರ್ಟಿಂಗಲ್ಲಿ ಬಂದಿತ್ತು. ಅದನ್ನು ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿ, ಕೆಲವೊಂದಕ್ಕೆ ಕ್ಲಾರಿಟಿ ಕೊಡೋಣ ಈ ವಿಡಿಯೋ ಮೂಲಕ ಅಂತೇಳಿ. ನಂದು ಸಂತಂದು ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್. ಮದುವೆ ಮಾಡಿದ್ದು ಅಂದರೆ ಹುಡುಗನ ತೋರಿಸಿದ್ದು ನಮ್ಮ ಅಣ್ಣನ ಫ್ರೆಂಡು. ಅವ್ರು ಬಂದು ಸಂತೂರ್ಗೆ ರಿಲೇಷನ್ ಆಗಿದ್ದರು. ನಮ್ಮ ಅಣ್ಣಂಗೆ ಫ್ರೆಂಡ್ ಆಗಿರೋದ್ರಿಂದ ಅವರು ನಾನು ಬ್ಯಾಂಗ್ಳೂರಲ್ಲೇ ಇದ್ದೆ, ಕೆಲ್ಸಕ್ಕೆ ಹೋಗ್ತಾ ಇದ್ದೆ. BBMPಗೆ ಹೋಗ್ತಾ ಇದ್ದೆ, ಟೆಲಿಕಾಲಿಂಗ್ಗೆ. ಕಾರ್ಪೊರೇಷನ್ ಹೆಡ್ ಆಫೀಸ್ ಇದೆಯಲ್ವ BBMP, ಅಲ್ಲಿಗೆ ಹೋಗ್ತಾ ಇದ್ದೆ. ಅವ್ರ ಮನೆಗೆಲ್ಲ ಬಂದು ನನ್ನ ನೋಡಿದ್ರಲ್ವಾ, ಸೊ ಇಷ್ಟ ಆಗಿತ್ತು. ಅವರು ಹುಡುಗನ ತೋರಿಸಿ ಹಾಗಾಗಿ ಮದುವೆ ಆಗಿತ್ತು. ಆ್ಯಂಡ್ ತುಂಬ ಜನ ಅಂದ್ಕೊಂಡಿದ್ರು, ನಮ್ಮೂರಲ್ಲೇ ಅಂದ್ಕೊಂಡಿದ್ರು, ಆಮೇಲೆ ಸಂತೂರೂರಲ್ಲೂ ಲವ್ ಮಾಡಿದ್ದಾರೆ, ಇಬ್ಬರು ಬೆಂಗಳೂರಲ್ಲಿದ್ದಾರೆ ಅಂತ. ಬಟ್ ಆ ಥರ ಏನಿಲ್ಲ, ಅವ್ರು ಯಾರು ಅಂತ ನಂಗೆ ಗೊತ್ತಿರಲಿಲ್ಲ. ಹಾಗೆ ಆ ಕಡೆಯಿಂದ ನಮಗೆ ಇದಾಗಿ ಅರೇಂಜ್ ಮ್ಯಾರೇಜ್ ಆಗಿದ್ದು. ಆ್ಯಕ್ಚುಲಿ ನನಗೇನು ಇಂಟ್ರೆಸ್ಟ್ ಇರಲಿಲ್ಲ. ನಂಗೆ ಅವಾಗ 22 ಜಾಬ್ ಮಾಡ್ತಾಯಿದ್ದೆ. ಬಟ್ ಸಂತುಗೆ ಫಸ್ಟ್ ಟೈಮ್ ನನ್ನ ನೋಡಿದಾಗಲೇ ನಾನು ಇಷ್ಟ ಆಗಿದ್ದಂತೆ. ಅದಕ್ಕೋಸ್ಕರ ಅವ್ರ ಮನೆ ಫೋಟೋದಲ್ಲೆಲ್ಲ ಒಂದು 3-4 ಜನ ಹುಡುಗಿನ ಫೋಟೋ ತೋರಿಸಿ ಬಾ ಹೋಗೋಣ ಅಂದ್ರೂ ಅವ್ರು ಹೋಗಿರ್ಲಿಲ್ವಂತೆ. ನನ್ನ ಹತ್ರ ಹೇಳಿದರು. ಮತ್ತು ಏನಂತ ಹೇಳಿದ್ರೆ, ನನಗೆ ಫಸ್ಟು ಹುಡುಗ ಅಂತ ಮನೆಗೆ ಬಂದಿದ್ದು ಅಥವಾ ಫೋಟೋ ಕಳಿಸಿದ್ದಾಗಲಿ ಸಂತುನೇ. ಸಂತುಗೂ ಅಷ್ಟೇ ಫಸ್ಟು ಹುಡುಗಿ ನೋಡೋಕ್ಕೆ ಬಂದಿದ್ದು ಅಂತ ಹೇಳಿದ್ರೆ ನಾನೇ. ಅಟ್ಲೀಸ್ಟ್ ನಾನು ಒಂದಿಬ್ಬರಿಗೂ ಕೂಡ ಟೀ ಕಾಫಿನೇ ಕೊಟ್ಟಿಲ್ಲ ಅಂದ್ಕೊಳ್ಳಿ. ಫಸ್ಟ್ ಬಂದಿದ್ದು ಸಂತುಗೇ ಫಿಕ್ಸ್ ಆಯಿತು. ನಾನು ಇವತ್ತು ವ್ಯಾಲೆಂಟೈನ್ಸ್ ಡೇಗೆ ನಿನ್ನೆ ಸಂತೂರ್ನ ತುಂಬ ಮಿಸ್ ಮಾಡಿಕೊಂಡೆ. ಏನಕ್ಕಂದರೆ ನನಗೇನಾದರೂ ಡ್ರೆಸ್ಸು ಅಥವಾ ಏನಾದರೂ ಕೊಡಿಸಿರೋರು ಲಾಸ್ಟ್ ಟೈಮ್ ಇಲ್ಲ, ಅದರದ್ದು 2 ವರ್ಷದ ಹಿಂದೆ ನನಗೊಂದು ಡ್ರೆಸ್ ಕೊಡಿಸಿದ್ರು. ನೆನ್ನೆ ತುಂಬ ಮಿಸ್ ಮಾಡಿಕೊಂಡೆ ನಾನು ಸಂತೂರ್ನ. ಆ್ಯಂಡ್ ಅವರು ಯಾವಾಗಲೂ ನನ್ನ ಬರ್ಡೇ ಆಗಿರ್ಬೋದು, ಏನಾದರೂ ಹಿಂಗಾದರೆ ಪದೇ ಪದೇ ಹೋಟೆಲ್ ಹತ್ರ ಕೆಲಸಕ್ಕೆ ಹೋಗಿದ್ರು ಕಾಲ್ ಮಾಡಿ ವಿಶ್ ಮಾಡೋರು. ಮತ್ತು ಬ್ಯುಸಿ ಇದ್ದೀನಿ, ಕಟ್ ಮಾಡು ಅನ್ನೋರು. ಅದನ್ನೆಲ್ಲ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಈ ವ್ಲಾಗ್ನ ನೆನ್ನೆಲೇ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲಿಲ್ಲ. ನಾನು ಕೆಲವೊಂದು ನಮ್ಮದು ಫ್ಯಾಮಿಲಿ ಪಿಕ್ ಹುಡುಕ್ತೆ, ಬಟ್ ಸಿಗ್ತಾ ಇಲ್ಲ. ಏನಕ್ಕೆ ಅಷ್ಟು ಫ್ರೆಂಡ್ಸ್ ರೀತಿ ಇದ್ದು ಎಲ್ರಿಗೂ ಲವ್ ಮ್ಯಾರೇಜ್ ಅಂತ ಏನು ಡೌಟ್ ಬಂತು ಅಂದರೆ, ನಮ್ಮದು ಎಂಗೇಜ್ಮೆಂಟ್ ಆದ ನಂತರ 6 ಮಂತ್ಸ್ ಗ್ಯಾಪ್ ಇತ್ತು ನಮ್ಮ ಮದುವೆಗೆ. ಸಂತು ಅವರು ಬೆಂಗಳೂರಲ್ಲಿ ಇರೋದ್ರಿಂದ ಏನಾಯಿತು ಅಂತ ಹೇಳಿದ್ರೆ, ನಂದು 6 ಗಂಟೆಗೆ ಲಾಗಿನ್ ಇದ್ದಿದ್ದು ಮಾರ್ನಿಂಗು. 6 ಟು ಮಧ್ಯಾಹ್ನ 2 ತನಕ ಆಯಿತು. ಆಗ ಕೆಲವೊಂದು ಸಲ ನಮ್ಮದು ಎಂಗೇಜ್ಮೆಂಟ್ ಎಲ್ಲ ಆದಮೇಲೆ ಕಾಲಲ್ಲಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಸಂತೂರು ಒಂದೊಂದು ಸಲ ಪಿಕಪ್ ಡ್ರಾಪ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗೆ 6 ಮಂತ್ಸ್ ಗ್ಯಾಪ್ ಸಿಕ್ಕಿದ್ರಿಂದ ನಾವು ಒಂದು ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಫ್ರೆಂಡ್ಸ್ ರೀತಿ ಇದ್ದು ತುಂಬ ಚೆನ್ನಾಗಿದ್ದು. ಹಾಗಾಗಿ ಎಲ್ಲರೂ ನೋಡಿದವರು ಅಯ್ಯೋ ಏನೋ ಲವ್ ಮ್ಯಾರೇಜ್ ಏನೋ ಇವ್ರದ್ದು ಇಷ್ಟು ಚೆನ್ನಾಗಿದ್ದಾರೆ ಅಂತೆಲ್ಲ ಮಾತಾಡಿದ್ರು. ಬಟ್ ನಮ್ಮದು ಅರೇಂಜ್ ಮ್ಯಾರೇಜ್. ನಾವು ವ್ಯಾಲೆಂಟೈನ್ಸ್ ಡೇ ಫಸ್ಟ್ ಪಿಕ್ ತೋರಿಸ್ತೀನಿ ನಿಮಗೆ. ಇದು ನನ್ನ ಸಂತು ಫೋನು ನೋಡಿ. ಇದು ಫಸ್ಟು ವ್ಯಾಲೆಂಟೈನ್ಸ್ ಡೇಗೆ ನಾವು ತಗೊಂಡಿರೋಂಥ ಪಿಕ್ಕು. ಬೆಳಗಿನ ಜಾವ 4:15 ಕಾಣಿಸ್ತಿದ್ಯಾ? ಬೆಳಗಿನ ಜಾವ 4:15 ತೆಗೆದಿರೋ ಪಿಕ್ಕು. ನಾನು ಅವಾಗ 5 ಗಂಟೆಗೆಲ್ಲ ಎದ್ದು ಬಸ್ ಸ್ಟಾಪ್ಗೆ ಹೋಗಿ ಚಿಕ್ಕಬಿದ್ರಕಲ್ಲಲ್ಲಿ ಇದ್ದಿದ್ದು ನಮ್ಮ ದೊಡ್ಡಮ್ಮನ ಮನೇಲಿ. ಅವತ್ತು ಅವರೇ ಬಂದಿದ್ದರು. ನನಗೆ ಸರ್ಪ್ರೈಸ್ ಅಂತೇಳಿ ನಾನೇನೋ ಟೆಡ್ಡಿ ಬೇರ್ ಇಷ್ಟ ನನಗೆ ಅಂತೇಳಿದೆ, ಟೆಡ್ಡಿ ಬೇರ್ ಕೊಡ್ತಾರೆ ಅಂದ್ಕೊಂಡಿದ್ದೆ. ಬಟ್ ಅವ್ರು ನನಗೆ ಒಂದು Redmi 11 ಅನ್ನೋದು ಒಂದು ಮೊಬೈಲ್ ಸೀಕ್ರೆಟಾಗಿ ಗಿಫ್ಟ್ ಥರ ಕೊಟ್ಟಿದ್ದರು. ಇದು ಅದು ಪಿಕ್. ಫಸ್ಟು ಅವ್ರನ್ನ ಪರಿಚಯ ಆಗಿ ಎಂಗೇಜ್ಮೆಂಟ್ ಆಗಿ ಮದುವೆ ಫಿಕ್ಸ್ ಆದಮೇಲೆ ಫಸ್ಟು ವ್ಯಾಲೆಂಟೈನ್ಸ್ ಡೇ ದಿನ ತಗೊಂಡಂತಹ ಪಿಕ್ಕು ಇದು. ಕರೆಕ್ಟಾಗಿ ಕಾಣಿಸ್ತಾ ಇಲ್ವೇನೋ? ಇವಾಗ ಕಾಣಿಸ್ತಿದೆ ಪಿಕ್ಕು. ಮೈ ಫೇವ್ರೆಟ್ಟು. ಸಂತಂಗೆ ಯಾವಾಗಲೂ ಹೇಳೋರು ಇದರಲ್ಲಿ ಎಷ್ಟು ಚೆನ್ನಾಗಿದ್ದೀವಿ ಅಲ್ವಾ ಅಂತೇಳಿ. ಇದು ಪಿಕ್ಕು. ಇದಕ್ಕಿಂತ ಫಸ್ಟ್ ನಾವು ಸ್ಟಾರ್ಟಿಂಗು ಮೀಟ್ ಆದಾಗ
ಫೋನಲ್ಲೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಮೆಜೆಸ್ಟಿಕ್ಗೆ ಬಂದಿದ್ದರು. ಆವಾಗ ಒಂದು ಪಿಕ್ ತೊಗೊಂಡಿದ್ದು, ಅದು ವೆರಿ ಸ್ಪೆಷಲ್ ಪಿಕ್ಕು. ಆವಾಗ ಅವ್ರು ಯಾರೋ ಒಂದು ಗೊತ್ತಿಲ್ಲ, ಒಂದು ಹೂ ಮಾಡಿಸೋ ಶಾಸ್ತ್ರಕ್ಕೂ ಕೂಡ ಹುಡುಗ ಬಂದಿರಲಿಲ್ಲ. ಅವ್ರ ಫ್ಯಾಮಿಲಿಯವ್ರು ಮಾತ್ರ ಬಂದು ಹೂ ಮಾಡಿಸ್ಬಿಟ್ಟು ಹೋಗಿದ್ರು. ನಾನು ಹುಡುಗನ್ನ ಡೈರೆಕ್ಟಾಗಿ ಅದು ಟೀ ಕಾಫಿ ಕೊಟ್ಟಾಗ ಅಷ್ಟೇ ನೋಡಿರೋದು, ನೋಡು ಇಲ್ಲ, ಫೋನಲ್ಲೂ ಮಾತಾಡಿಲ್ಲ. ಫಸ್ಟ್ ಟೈಮ್ ಬಂದಾಗ ಅದು ತುಂಬ ಒಂಥರ ಫೀಲೇ ಬೇರೆ ಥರ ಮೀಟ್ ಮಾಡಿದಾಗ. ಅವಾಗ ಒಂದು ಪಿಕ್ ತೊಗೊಂಡಿದ್ದೆ ನಾವು ಬೈಕಲ್ಲಿ, ಅದು ಹುಡುಕ್ತೆ ಸಿಗ್ತಾ ಇಲ್ಲ. ಯಾವಾಗಲಾದರೂ ಸಿಕ್ತಾಗ, ಯಾಕಂದರೆ ನನ್ನದೊಂದು 2-3 ಫೋನ್ ಚೇಂಜ್ ಆಯಿತು, ನನ್ನ ಹತ್ರ ಇಲ್ಲ. ಗೂಗಲಲ್ಲಿ ಏನಾದರೂ ಸೇವೆ ಇರ್ಬೋದೇನೋ, ಅದನ್ನು ಏನಾದರೂ ಹುಡುಕ್ದಾಗ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ನೋಡಿ. ನನ್ನ ಸಂತು ಎಷ್ಟು ಚೆನ್ನಾಗಿದ್ದಾರಲ್ಲ. ಇದು ಬಂದು ನಮ್ಮ ಮದುವೆ ಆದ ಟೈಮಲ್ಲಿ 1 ಮಂತ್ ಏನೋ ಆಗಿತ್ತು. ಆವಾಗ ಅವರ ಫ್ರೆಂಡ್ ಮದುವೆಗೆ ಹೋಗಿದ್ದೋ ನಾನು, ಸಂತು ಅವರು. ಆವಾಗ ತಗೊಂಡಿದ್ದಂತಹ ಪಿಕ್ಕು. ಇದು ನಮ್ಮ ಸಂತು ಬೈಕು. ಆ್ಯಂಡ್ ಇದು ನಮ್ಮ ಪಾಪು, ಮಧ್ಯದಲ್ಲಿ ತೋರಿಸ್ತೀನಿ. ಇದು ನಮ್ಮ ಪಾಪು ಒಂದು 3 ಮಂತ್ಸ್ ಬೇಬಿ ಆಗಿದ್ಲು. ಸೊ ಆವಾಗ ನಮ್ಮ ಮನೆಯಲ್ಲಿ ಅಲ್ಲಿ ಗೋಡೆ ಹತ್ರ ಮುಂದೆ ಮನೇಲಿ ತೆಗೆದಿರೋಂಥ ಪಿಕ್ಕು. ಇದನ್ನು ಸಂತು ಅವರು ಸ್ಕ್ರೀನ್ ಇದಕ್ಕೆ ನಿಲ್ಲಿಸ್ಕೊಂಡಿದ್ರು. ಸೊ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಸಂತನ್ನ. ನಾನು ಅದಕ್ಕೆ ಇದುವರೆಗೂ ನಾನು ಸೀರಿಯಸ್ ಆಗಿ ಹೇಳ್ತೀನಿ, ಗ್ಯಾಲ್ರಿ ಆಗಲಿ ಗೂಗಲ್ ಫೋಟೋಸ್ ಆಗಲಿ ನಾನು ಓಪನ್ ಮಾಡಿ ನೋಡ್ತಾ ಇರಲಿಲ್ಲ. ಪಿಕ್ಗಳನ್ನು ನನ್ನ ಕೈಲಿ ನೋಡೋಕ್ಕಾಗಲ್ಲ ಫೋಟೋಸ್ನ ಅಂತೇಳಿ. ಇವತ್ತು ನಿಮಗೆ ತುಂಬ ಜನ ನಿಮ್ಮ ಗಂಡನ ಫೋಟೋ ಹಾಕಿ ತೋರಿಸಿ ಫ್ಯಾಮಿಲಿ ಫೋಟೋನ ಅಂತ ಕೇಳಿದರು ಸ್ಟಾರ್ಟಿಂಗಲ್ಲೇ, ಅದಕ್ಕೆ ನಿಮಗೆ ತೋರಿಸೋಣ ಅಂತೇಳಿ ಅಷ್ಟೇ. ಇದು ಒಂದು ಸಲ ನಾವು ಅರಸಿಕಟ್ಟೆ ಅಂತ ಏನೋ ಇದೆ, ಅಲ್ಲಿಗೆ ಹೋದಾಗ ತೆಗೆಸ್ಕೊಂಡಿದ್ದಂಥದ್ದು. ಕ್ಯಾಮ್ರಾ ತಂದಿದ್ರು ಇವರ ಫ್ರೆಂಡೇನೆ ಗೊತ್ತಿರೋರು. ಆವಾಗ ಅಲ್ಲಿ ರಾಮನಾಥ್ಪುರ ಮತ್ತು ಕೊಣನೂರು ಸೇತುವೆ ಇದೆ, ತೂಗು ಸೇತುವೆ ಇದೆ ಕೊಣನೂರು, ಅಲ್ಲಿ ನಾನು, ಪಾಪು ಮತ್ತು ಅವ್ರ ಫ್ಯಾಮಿಲಿಯವರು ಎಲ್ಲ ಬಂದಿದ್ದರು. ಆವಾಗ ತೆಗೆಸ್ಕೊಂಡಿರೋಂಥ ಪಿಕ್ಕು. ಸೊ ನನ್ನ ಮಗಳಿಗೆ ಮೆಮೊರಿಯಾಗಿ ಉಳಿಯೋದು, ಅವಳು ತುಂಬ ದೊಡ್ಡವಳಾದಾಗಲೂ ಕೂಡ ಈ ಫೋಟೋಗಳನ್ನೇ ನೋಡ್ಕೋಬೇಕು. ಅವಳು ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ಆ್ಯಕ್ಚುಲಿ ಇದ್ಲು, ಅದೇನೋ ಅವಳಿಗೆ ಮಕ್ಕಳಲ್ವಾ, ಅವ್ರ ಅಜ್ಜಿ ತಾತನ ಹತ್ರ ಹೋದ್ಲು. ಅವಳು ಇರಲಿ ಅಂತಲೇ ನಾನು ಅಂದ್ಕೊಂಡೆ. ಸೊ ಇದೆಲ್ಲ ನಮ್ಮ ಸಂತು ತೆಗ್ದಿರೋ ಪಿಕ್ಕು ನಂದೇನೆ. ನಾನು ನನ್ನ ಸಿಂಗಲ್ ಪಿಕ್ಕೇನು ಜಾಸ್ತಿ ತೋರಿಸಲ್ಲ, ಫ್ಯಾಮಿಲಿ ಪಿಕ್ಕೇ ತೋರಿಸ್ತೀನಿ. ಸೊ ಇದು ಕೊಣನೂರು ತೂಗು ಸೇತುವೆ ಹತ್ರ ತೆಗ್ದಿರೋಂಥ ಪಿಕ್ಕು. ಏನೋ ಅಷ್ಟು ನೀಟಾಗಿ ಕಾಣ್ತಾ ಇಲ್ವೇನೋ. ಮತ್ತು ಅಪ್ಪ ಮಗಳದು ತುಂಬ ಫೋಟೋಸ್ ಇದೆ, ನಾನು ಸೆಲೆಕ್ಟೆಡ್ ಫೋಟೋಸ್ ಅಷ್ಟೇ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದ್ರು ಅಂತ ಹೇಳಿದ್ರೆ, ಈ ಮನುಷ್ಯ ಇಷ್ಟು ಬೇಗ ಇಲ್ಲ ಅಂತ ಹೇಳಿದ್ರೆ ಯಾರೂ ನಂಬೋದೇ ಇಲ್ಲ. ನಮ್ಮ ಪಾಪು ಅಂತೂ ಇದು ಸ್ವಿಚ್ ಆಫ್ ಆಗಿಬಿಟ್ಟಿತ್ತು. ನಾನು ಜಾಸ್ತಿ ನೋಡಲ್ವಲ್ಲ ಫೋನು, ಮೊನ್ನೆನೇ ಚಾರ್ಜ್ಗೆ ಹಾಕಿದ್ದೆ, ನೆನ್ನೆ ವ್ಲಾಗ್ ಮಾಡೋಣ ಅಂತೇಳಿ. ನೆನ್ನೆ ಮಾಡಲಿಲ್ವಲ್ಲ, ನೆನ್ನೆಯಿಂದನೂ ಅವ್ರ ಅಪ್ಪಂದು ಅವಳದು ಫೋಟೋ ಗ್ಯಾಲ್ರಿಲಿ ಓಪನ್ ಮಾಡಿಕೊಂಡು, ಸ್ಕ್ರೀನ್ ಲಾಕ್ ನಿಲ್ಲಿಸಿಲ್ಲ, ಓಪನ್ ಮಾಡಿಕೊಂಡು ನೋಡ್ತಾನೆ ಇದ್ದಾಳೆ ಅವ್ರ ಅಪ್ಪಂದನ್ನು. ಇದು ನೋಡಿ ಅವ್ರ ತಂಗಿ ಎಂಗೇಜ್ಮೆಂಟ್ಗೆ ಅಂತೇಳಿ ನಾನು ಸಂತು ರೆಡಿಯಾಗಿದ್ದು. ಈ ಶರ್ಟು ನಾನೇ ತಂದು ಕೊಟ್ಟಿದ್ದು ಸಂತುಂಗೆ ಬೆಂಗಳೂರಿಂದ. ನಾನು ಇದೊಂದು ಶರ್ಟ್ನ ತಂದಿದ್ದೀನಿ ನೆನಪಿಗೆ ಅಂತೇಳಿ, ಸಂತು ನೆನಪಿಗೆ ಅಂತ. ಇದೊಂದು ಶರ್ಟು, ಇನ್ನೊಂದವರು ಲಾಸ್ಟ್ ಬರ್ಡೇಲಿ ಶರ್ಟ್ ಕೊಡಿಸಿದೆ ಅಂತ ಹೇಳಿದ್ನಲ್ಲ, ಅವತ್ತು 2 ಶರ್ಟ್ ತಂದಿದ್ದೀನಿ. ಅವ್ರದ್ದು ನನ್ನ ಹತ್ರ ಏನು ವಸ್ತುಗಳು ಇದ್ದಾವೆ, ಬಟ್ ಬಟ್ಟೆ ಅಂತೇಳಿ ಏನೂ ಇರಲಿಲ್ಲ. ಸೊ ಈ ಥರ ರೆಡಿಯಾಗಿದ್ದು. ಸೊ ಯಾರ ಕಣ್ಣು ಬೀಳ್ತು ಏನು ಅಂತ ಇದ್ದೇನೋ. ಇದು ನನ್ನ ಪಾಪು ಎಂಗೇಜ್ಮೆಂಟಲ್ಲಿ ಅವಳು ರೆಡಿ ಆಗಿದ್ಲಲ್ಲ, ಈ ಥರ ಚಿಕ್ಕೋಳು ಅವಾಗಿನ್ನ. ಇದೆಲ್ಲ ತುಂಬ ಪಿಕ್ಸ್ ಇದೆ ನಂದು ಸಂತಂದು. ಇವೆಲ್ಲ ಫೇವ್ರೆಟ್ ಲಿಸ್ಟಲ್ಲಿರೋಂತಹ ಪಿಕ್ಸು. ಇದು ನಾವು ಎಲ್ಲೂ ಹೋಗಿದ್ದು, ಇದು ಕೂಡ 2ನೇ ವರ್ಷದ್ದು ವ್ಯಾಲೆಂಟೈನ್ಸ್ ಡೇಗೆ ಹೋದಾಗ ಡ್ರೆಸ್ ತಗೊಟ್ಟಿದ್ರು ಅಂತ ಹೇಳಿದ್ನಲ್ವಾ. ಅವಾಗೇ ಜ್ಯೂಸ್ ಅಂಗಡಿಗೆ ಹೋಗಿ ಇಬ್ಬರು ಜ್ಯೂಸ್ ಕುಡ್ದು. ಹೋದ ವರ್ಷ ನಾವೇನು ಸೆಲೆಬ್ರೇಟ್ ಮಾಡ್ಕೊಳ್ಳಲಿಲ್ಲ. ಲಾಸ್ಟ್ ಇಯರ್ ಮಾತ್ರ ಹೋಟ್ಲಲ್ಲಿ ಕೆಲಸ ಮುಗಿಸ್ಕೊಂಡು ಒಂದು 7 ಗಂಟೆ ಹಂಗೆ ಹೋಗಿ ಮನೇಲಿ ರೆಡಿಯಾಗಿ ಒಂದು ಜ್ಯೂಸ್ ಇರುತ್ತಲ್ಲ, ಫ್ರೆಶ್ ಜ್ಯೂಸು, ಅಲ್ಲಿಗೆ ಹೋಗಿ ಜ್ಯೂಸ್ ಕುಡ್ಕೊಂಡು, ಹಾಗೆ ನನಗೊಂದು ಪಿಜ್ಜಾ ತಿಂತೀಯಾ ಅಥವಾ ಏನು ಅಂತ ಹೇಳಿದ್ರು. ನಾನು ಡ್ರೆಸ್ ತಗೊಡಿ, ಒಂದು ಮೆಮೊರಿ ಆಗಿರುತ್ತೆ ಅಂಥೇಳಿ ಡ್ರೆಸ್ ತೆಗೆಸ್ಕೊಂಡಿದ್ದೆ. ಅಷ್ಟು ಬಿಟ್ಟರೆ ನಾನು ಎಲ್ಲದಕ್ಕೂ, ನಮ್ಮ ಮಿಡ್ಲ್ ಕ್ಲಾಸ್ ಆಗಿರೋದ್ರಿಂದ ನಮಗೂ ಗೊತ್ತಲ್ವ, ಎಲ್ಲದಕ್ಕೂ ಹೊಂದ್ಕೊತಾ ಇರೋದು. ನೋಡಿ ಇವರೇ ನನ್ನ ಸಂತು. ಫೋಟೋದಲ್ಲೇ ನೋಡಿದ್ರೆ ಅಯ್ಯೋ ಎಲ್ಲೋ ಹೋಗಿದ್ದಾರೇನೋ, ಯಾವುದೋ ಊರಿಗೆ ಹೋಗಿದ್ದಾರೇನೋ, ಬರ್ತಾರೇನೋ ಅಂತಲೇ ಅನಿಸುತ್ತೆ. ಇದೆಲ್ಲ ನಮ್ಮ ಫ್ಯಾಮಿಲಿ ಫೋಟೋಸೇ ಆಗಿದೆ, ತುಂಬ ಇದೆ. ಅದರಲ್ಲಿ ನಾನು ಕೆಲವೊಂದು ಸೆಲೆಕ್ಟೆಡ್ ಮಾತ್ರ ತೋರಿಸ್ತಾ ಇದ್ದೀನಿ.
ನನ್ನ ಸಂತೋರ್ನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ. ಆದರೆ ಏನು ಮಾಡೋಕ್ಕಾಗುತ್ತೆ. ಇವಾಗ ನೀವು ನಂಬಲ್ಲ, ನನ್ನ ಮಗಳನ್ನೇ ನಾನು ಸಂತು ಅಂತ ಕಟ್ಟಿದ್ದೀನಿ. ಸಂತು ಅಂದರೆ ಹೇಳು ಸುಷ್ಮಾ ಅಂತಾಳೆ. ಸೊ ಈಗ ಸದ್ಯಕ್ಕೆ ಅವಳೇ ನನಗೆ ಸಂತು ಎಲ್ಲ ಫೇವ್ರೇಟು. ಸಂತು ಫೇವ್ರೇಟ್ ಲಿಸ್ಟಲ್ಲಿರೋಂಥದ್ದು ಸಂತು ಫೋನಲ್ಲಿ. ಇದು ಅವರ ತಂಗಿ ಮದುವೆ ಬೀಗ್ರೂಟಕ್ಕೆ ರೆಡಿಯಾಗಿದ್ದ ಫೋಟೋ ಕಾಣಿಸ್ತಿದ್ಯಾ? ಇಲ್ಲೇನೋ ಕತ್ಲೆ ಥರ ಬೆಳಕು. ನೋಡಿ ಇವಾಗ ಕಾಣಿಸುತ್ತೆ. ಇವೆಲ್ಲ ನೋಡಿ, ಇದನ್ನೆಲ್ಲ ನಾನು ನೋಡೇ ಇರಲಿಲ್ಲ ಗೈಸ್, ನಿಜ ಹೇಳ್ತೀನಿ. ತುಂಬ ದಿನಗಳಿಂದ ಇವೆಲ್ಲ ನಾನು ನೋಡೇ ಇರಲಿಲ್ಲ. ಇವಾಗ ಏನೇ ನೋಡ್ತಾ ಇರೋದು. ನೋಡಿದ್ರೆ ಎಮೋಷನ್ಸ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ. ಸೊ ನಾವು ಲಾಸ್ಟು ಫೆಬ್ರವರಿ ಟೈಮಲ್ಲಿ ಅವರ ಫ್ರೆಂಡ್ಗಳು ಬಂದಿದ್ದರು, ಗಂಡ ಹೆಂಡ್ತಿ ಅವ್ರ ಮಕ್ಕಳು. ಆವಾಗ ನಂದಿ ಬೆಟ್ಟಕ್ಕೆ ಹೋಗಿದ್ದು ಮಾರ್ನಿಂಗು. ಅಲ್ಲಿ ಸನ್ರೈಸ್ ಆಗೇ ಇರಲಿಲ್ಲ ಇನ್ನು. ಅಷ್ಟು ಬೇಗ ಸನ್ರೈಸ್ ನೋಡೋಕ್ಕೆ ಅಂತ ಹೋಗಿದ್ದೋ. ಇಲ್ಲಿ ಸನ್ ಕಾಣ್ತಿದೆ ನೋಡಿ, ಸೂರ್ಯ ಕಾಣ್ತಿದ್ದಾನೆ. ಆವಾಗ ಹೋಗಿದ್ದು. ಆವಾಗ ಸ್ವಲ್ಪ ನಾನು ಡಯಟ್ ಮಾಡಿ ಸಣ್ಣ ಆಗಿದ್ದೆ. ಸೊ ಲಾಸ್ಟ್ ಪಿಕ್ ಅಂತಲೇ ಹೇಳ್ಬೋದು ನಾನು. ಸಂತು ಪಾಪು ಬರ್ಡೇ, ಲಾಸ್ಟ್ ಇಯರ್ ಬರ್ಡೇಲಿ ಮಾರ್ಚ್ 22 ತೆಗೆದಂಥ ಪಿಕ್ಕು ಇದೆ. ನನ್ನ ಸಂತು ಪಾಪುದು ಲಾಸ್ಟ್ ಪಿಕ್ ತೋರಿಸ್ತೀನಿ ನೋಡಿ. ದೇವಸ್ಥಾನಕ್ಕೆ ಹೋಗಿದ್ದು, ಯಾವುದೋ ಕಾಟೇರಮ್ಮ ಅಂತಲೋ ಯಾವುದೋ ಅಮೃತಹಳ್ಳಿಲಿದೆ ಹೆಣ್ದೇವರು. ಆ ದೇವಸ್ಥಾನಕ್ಕೆ ಹೋಗಿ ಹಂಗೆ ಪೂಜೆ ಮಾಡಿಕೊಂಡು ಬಂದಿದ್ದು. ಆ ಪಿಕ್ ಇದು ಲಾಸ್ಟ್ ಪಿಕ್ಕು. ಇನ್ಯಾವುದು ಫೋಟೋ ತೊಗೊಳಕ್ಕಾಗಲಿ ದೇವ್ರ ಅವಕಾಶನೇ ಕೊಡಲಿಲ್ಲ. ಫೋಟೋದಲ್ಲೇ ನೋಡ್ಕೊ ನೀನು ಅನ್ನೋ ಥರ ದೇವರು ಬಿಟ್ಬಿಟ್ಟು ಮಾಡಿಬಿಟ್ಟು ಹೋದ. ಸೊ ಪಾಪು ಈಗಲೂ ಅವ್ರ ಅಪ್ಪನ ಮರೆತ್ಕೊಂಡೇ ಇಲ್ಲ. ಅವಳು ಕೂಡ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತಿದ್ದಾಳೆ. ನಾನು ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಸಂತು ಅವ್ರನ್ನು. ಆದರೆ ಕೆಲವೊಬ್ಬರು ಮಾತಾಡೋಕ್ಕೇನು ಮಾತಾಡ್ತಾರೆ, ಮಾತಾಡೋರಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು, ಉತ್ತರಗಳನ್ನ ಕೊಟ್ಕೊಂಡು ಹೋಗಬೇಕು. ಮೋಸ್ಟ್ಲಿ ಇವತ್ತು ನನ್ನ ಸಂತು ಇದ್ದಿದ್ದರೆ ನನ್ನ ಬಗ್ಗೆ ಹಿಂದೆ ಮುಂದೆನೇ ಯಾವ ನಾಯಿಗಳು ಕೂಡ ಮಾತಾಡ್ತಾ ಇರಲಿಲ್ಲ. ಅವರಿಲ್ಲದೆ ಇರೋ ಕಾರಣ ಇವತ್ತು ಎಲ್ಲರೂ ಮೂಲೆಯಲ್ಲಿದ್ದವರೆಲ್ಲ ಮಾತಾಡೋ ಥರ ಆಗಿದ್ದಾರೆ. ಇಟ್ಸ್ ಓಕೆ. ಅದೇ ಒಂದು ಮಾತಿದೆಯಲ್ಲ, ಕಾಲಾಯ ತಸ್ಮೈ ನಮಃ ಅಂತ. ಇವತ್ತು ನನಗೆ ಮಾತಾಡಿದವ್ರು ನಾಳೆಗೆ ಅವ್ರಿಗೂ ಏನೋ ಒಂದು ಬರುತ್ತೆ, ಅವ್ರನ್ನೂ 100 ಜನ ಮಾತಾಡ್ತಾರೆ. ಅದನ್ನೇ ನಾನು ನಂಬ್ತಾ ಇದ್ದೀನಿ. ಕರ್ಮ ರಿಟರ್ನ್ಸ್ ಅನ್ನೋದನ್ನ ನಂಬ್ಕೊಂಡು ಧೈರ್ಯವಾಗಿದ್ದೀನಿ. ಇದೇ ನನ್ನ ಫ್ಯಾಮಿಲಿ ಫೋಟೋಸು. ನಮ್ಮದು ಹೋಟ್ಲಿತ್ತು, ನಾವು ಹೋಟ್ಲು ಮಾಡ್ತಾಯಿದ್ದು ಸಂತು ಅವರು. ಆ್ಯಂಡ್ ಎಲ್ಲ ಅಲ್ಲಲ್ಲೇ ಇದೆ. ಅವ್ರು ಮಾತ್ರ ಇಲ್ಲ, ಅವ್ರ ಆಟೋ ಇದೆ, ಅವ್ರ ಬೈಕ್ ಇದೆ, ಅವ್ರ ಬಟ್ಟೆ ಆಗಲಿ, ಅವ್ರು ಯೂಸ್ ಮಾಡ್ತಿದ್ದು ಪ್ರತಿಯೊಂದು ಥಿಂಗ್ಸ್ ಆಗಲಿ ಎಲ್ಲ ಇದೆ. ನನ್ನ ಸಂತು ಮಾತ್ರ ಇಲ್ಲ. ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಸಂತು ಅವ್ರನ್ನ. ಸೊ ನಮ್ಮ ಫ್ಯಾಮಿಲಿ ಫೋಟೋಸ್ ಎಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ನಾನು ಲಾಸ್ಟ್ ಟೈಮ್ ಕೇಳಿದೆ ನಿಮಗೆ ಯಾವ ಥರ ವ್ಲಾಗ್ ಹಾಕಿದ್ರೆ ಇಷ್ಟ ಆಗುತ್ತೆ ಹೇಳಿ ಅಂತ. ಪ್ಲೀಸ್ ಹೇಳಿ ಕಮೆಂಟಲ್ಲಿ ಯಾವ ಥರ ವ್ಲಾಗ್ ಮಾಡಲಿ ಅಂತ. ಮಾಡ್ತೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ದೀರಾ ಅಣ್ಣಂಗೆ ಏನಾಗಿತ್ತು, ಪ್ಲೀಸ್ ಹೇಳಿ ಅಂತ. ನಾನು ಹೇಳ್ತೀನಿ, ಯಾಕಂದರೆ ಅದನ್ನು ಅಷ್ಟು ಕ್ಯಾಮ್ರಾ ಮುಂದೆ ಕೂತ್ಕೊಂಡು ಹೇಳೋಷ್ಟು ಧೈರ್ಯ ನಿಜವಾಗ್ಲೂ ನನಗಿಲ್ಲ. ಖಂಡಿತವಾಗ್ಲೂ ಹೇಳ್ತೀನಿ, ಒಂದು ವ್ಲಾಗ್ ಮಾಡ್ತೀನಿ. ಅದು ಒಂದು ವ್ಲಾಗಲ್ಲಿ ಆಗಲ್ವೇನೋ, ಪಾರ್ಟ್ 1 ಪಾರ್ಟ್ 2 ಅನ್ನೋ ಥರನೇ ಮಾಡ್ಕೊಂಡು ಹೋಗಬೇಕು ಅನಿಸುತ್ತೆ. ಹುಷಾರಿರಲಿಲ್ಲ, ಅಷ್ಟನ್ನು ಮಾತ್ರ ಹೇಳ್ತೀನಿ. ಲಾಸ್ಟ್ ಸ್ಟೇಜಲ್ಲಿ ನಮಗೆ ಗೊತ್ತಾಗಿತ್ತು. ಮುಂಚೆನೇ ಗೊತ್ತಾಗಿದ್ದರೆ ಖಂಡಿತ ನಾನು ನನ್ನ ಸಂತು ಉಳಿಸ್ಕೊತಾ ಇದ್ದೆ. ಅವರು ಯಾವತ್ತೂ ನನಗೆ ಈ ಥರ ಆಗ್ತಿದೆ ಅಂತ ಹೇಳಲೇ ಇಲ್ಲ, ಒಂದಿನವೂ ಹೇಳ್ಕೊಡ್ಲಿಲ್ಲ. ಅವ್ರದ್ದೇ ಯಾವುದೋ ಕೆಲವೊಂದು ಟೆನ್ಷನಲ್ಲಿ ಅವರೇ ಮುಳುಗೋಗ್ಬಿಟ್ರು. ಹೆಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಲಿಲ್ಲ, ನನಗೂ ಕೂಡ ಹೇಳಲಿಲ್ಲ. ದೇವರು ಹೇಗೆ ಅನ್ಯಾಯ ಮಾಡ್ದ ಅಂದರೆ ಗೈಸ್, ನಂದು 4 ಇಯರ್ಸ್ ಕಂಪ್ಲೀಟ್ ಆಗಿರಲಿಲ್ಲ. ಇನ್ನು ನೆಕ್ಸ್ಟು ಅಂದರೆ ಹೆಂಗೆ, ಅವ್ರು ಡೆತ್ ಆದ ಮುಂದಿನ ವಾರಕ್ಕೆ ನಂದು 4ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ನೀವು ನಂಬಲ್ಲ, ನಾನು ಮದುವೆ ಆದಾಗಿಂದ ಸಂತು ಅವ್ರ ಹತ್ರ ಒಂದು ಸೀರೆನೂ ತೆಗೆಸ್ಕೊಂಡಿರಲಿಲ್ಲ. ಒಂದು ಸೀರೆ ತಗೊಡಿ ಅಂತ ಕೇಳಿದೆ, ತಗೊಡ್ತೀನಿ ಅಂದಿದ್ರು. ಅದೇ ಸೀರೆ ಉಟ್ಕೊಂಡು ಚಾಮುಂಡಿ ಬೆಟ್ಟಕ್ಕೆ ಮದುವೆ ಆದಾಗಿಂದ ಗಂಡ ಹೆಂಡ್ತಿ ಹೋಗಿಲ್ಲ. ಸೊ ಈ ಸಲ ಗಂಡ ಹೆಂಡ್ತಿ ಪಾಪು 3 ಜನನೂ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದೆ ಚಾಮುಂಡಿ ಬೆಟ್ಟಕ್ಕೆ. ಸರಿ ಅಂದಿದ್ರು. ಅದನ್ನೆಲ್ಲ ಇವಾಗಲೂ ನೆನೆಸ್ಕೊಂಡ್ರೆ ಎದೆಗೆ ಹಾಕಿ ಚಾಕು ಚುಚ್ಚಿದಂಗೆ ಆಗುತ್ತೆ. ದೇವರು ಅಷ್ಟು ಅನ್ಯಾಯ ಮಾಡಿದ್ದಾನೆ ನನಗೆ. ಬಟ್ ಅವ್ರಿಗೆ ಹುಷಾರಿರಲಿಲ್ಲ, ಅದು ಲಾಸ್ಟ್ ಸ್ಟೇಜಲ್ಲಿ ಗೊತ್ತಾಗಿದ್ದು.
ಅದನ್ನು ಖಂಡಿತ ವ್ಲಾಗ್ ಮಾಡಿ ಹೇಳ್ತೀನಿ. ಕಮೆಂಟ್ಸಲ್ಲಿ ದಯವಿಟ್ಟು ಕೇಳಬೇಡಿ ಏನಾಗಿತ್ತು ಅಂತ. ನಾನು ಸ್ವಲ್ಪ ಟೈಮ್ ತಗೊಂಡು ವ್ಲಾಗ್ ಮಾಡಿ ತಿಳಿಸ್ತೀನಿ. ಅದನ್ನು ಬಿಟ್ಟು ಬೇರೆ ಯಾವ ರೀತಿ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್.